ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ್. ಸಾಧಕರೇ, ಇವತ್ತಿನ 13ನೇ ವಚನದಲ್ಲಿ ಬಾಬಾರವರು ಭೇದ ಭಾವದ ಬಗ್ಗೆ ಹೇಳಿದ್ದನ್ನು ತಿಳಿದುಕೊಳ್ಳೋಣ. ಅವರು ಹೇಳಿದ ವಚನ ಹೀಗಿದೆ: ನಾಯಿ ಆಹಾರ ತಿನ್ನುವಾಗ ಅದು ಸುವರ್ಣ ಪಾತ್ರೆಯಲ್ಲಿದೆ ಅಥವಾ ಮಣ್ಣಿನ ಪಾತ್ರೆಯಲ್ಲಿದೆ ಎಂದು ಭೇದ ಮಾಡುವುದಿಲ್ಲ. ನಾಯಿಗೆ ಸುವರ್ಣ ಪಾತ್ರೆಯಲ್ಲಿ ಮಾಡಿದ ಆಹಾರ ಒಳ್ಳೆಯದೆಂದು ಸಹ ಯೋಚಿಸುವುದಿಲ್ಲ. ಅದಕ್ಕೆ ಆಹಾರ ಮಾತ್ರ ಮುಖ್ಯವಾಗಿರುತ್ತದೆ, ಸುವರ್ಣ ಅಥವಾ ಮಣ್ಣಿನ ಪಾತ್ರೆ ಮುಖ್ಯವಲ್ಲ. ಇದೇ ರೀತಿಯಲ್ಲಿ ಜ್ಞಾನಯುಳ್ಳ ಮನುಷ್ಯರಲ್ಲೂ ಯಾವ ಭೇದ ಭಾವವೂ ಇರುವುದಿಲ್ಲ. ಅವರು ಪರಮಾತ್ಮನಲ್ಲಿ ಏಕರೂಪವಾಗಿರುವುದರಿಂದ ಎಲ್ಲವನ್ನೂ ಎಲ್ಲರನ್ನೂ ಒಂದಾಗಿಯೇ ಕಾಣುತ್ತಾರೆ. ಸಾಧಕರೇ, ಮನುಷ್ಯ ಯಾವಾಗ ಎರಡು ಭಾವದಿಂದ ನೋಡುತ್ತಾನೋ ಆಗ ಭೇದ ಭಾವ ಉಂಟಾಗುತ್ತದೆ. ಇದಕ್ಕೆ ಕಾರಣ ಅಹಂಕಾರವಿದ್ದು ಪ್ರತಿಯೊಂದು ವಸ್ತುವಿನಲ್ಲಿ ಅಥವಾ ಮನುಷ್ಯರಲ್ಲಿ ತಾರತಮ್ಯಗಳನ್ನು ಹುಡುಕುವ ವಿಕಾರವಾಗಿದೆ. ಪ್ರಾಣಿಗಳಲ್ಲೂ ಪರಮಾತ್ಮನ ಅಂಶವಿರುತ್ತದೆ. ಅವುಗಳಲ್ಲಿ ಕೂಡ ಭಾವನೆ ಇರುವುದನ್ನು ಎಲ್ಲರೂ ನೋಡಿರುತ್ತಾರೆ. ಆದರೆ ಅವು ಮನುಷ್ಯನ ಹಾಗೆ ಭೇದ ಭಾವ ಮಾಡುವುದಿಲ್ಲ. ಅವು ಅನ್ಕಂಡೀಷನಲ್ ಲವ್, ಅಂದರೆ ಯಾವುದೇ ಸ್ವಾರ್ಥವಿಲ್ಲದ ಪ್ರೀತಿಯಿಂದ ಮಾತ್ರ ನೋಡುತ್ತವೆ. ಏಕೆಂದರೆ ಇದೇ ನಿಸ್ವಾರ್ಥ ಪ್ರೀತಿ ಪರಮಾತ್ಮನ ಭಾವವಾಗಿದೆ. ಆದ್ದರಿಂದ ಮನುಷ್ಯನಲ್ಲಿ ಇರುವ ಭೇದ ಭಾವದ ವಿಕಾರ ಹೋದಾಗಲೇ ಅವನು ಪರಮಾತ್ಮನಾಗಲು ಸಾಧ್ಯವಾಗುತ್ತದೆ. ಮನುಷ್ಯ ವಸ್ತುಗಳಾದ ಚಿನ್ನ, ಬೆಳ್ಳಿ, ಹಣ, ವಾಹನ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಮತ್ತು ಅವನು ಈ ವಸ್ತುಗಳಲ್ಲಿ ಖುಷಿಯನ್ನು ಹುಡುಕುತ್ತಾನೆ. ಆದರೆ ಅವನು ಈ ವಸ್ತುಗಳು ಕೇವಲ ಸಾಧನವೆಂದು ಗಮನಿಸುವುದಿಲ್ಲ. ಆದ್ದರಿಂದ ಮನುಷ್ಯರಲ್ಲಿ ಈ ಬೆಲೆಯುಳ್ಳ ವಸ್ತುಗಳಿಂದ ತಾರತಮ್ಯ ಕಾಣುತ್ತಾನೆ. ಈ ವಿಕಾರ ನಷ್ಟವಾದಾಗ ಮನುಷ್ಯನಿಗೆ ಪರಮಾತ್ಮನ ನಿಸ್ವಾರ್ಥ ಪ್ರೇಮದ ಭಾವ ಅರಿವಾಗುತ್ತದೆ. ಸಾಧಕರೇ, ಇವತ್ತಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.